ಆಗುತ್ತೆ ಅನ್ಸುತ್ತೆ. ಹ್ಯಾಪಿ ಬರ್ತ್ಡೇ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಕಾವ್ಯ. ನಾಳೆ ನನ್ನ ಮಗಳದು 1 year ಬರ್ಡೇ ಇದೆ. ಬರ್ಡೇ ಅಂತ ಖುಷಿ ಅವ್ರಿಗೆ, ಮೇಡಮ್ಗೆ. ಅಯ್ಯೋ, ನಾಳೆ ಬರ್ಡೇ ಇದೆ. ಏನು ಕೇಕು ಆರ್ಡರ್ ಮಾಡಿಲ್ಲ, ಇನ್ನು ಬಟನೂ ತಗೊಂಡಿಲ್ಲ ನಾನು ಇನ್ನು. ಸೊ ಅದಕ್ಕೆ ಇವಾಗ ಕೇಕ್ ಆರ್ಡರ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಟ್ಟೆ ಇಲ್ಲಿ ಚನ್ನಪಟ್ಟಣದಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಯಾವುದು ಚೆನ್ನಾಗಿರೋದು ಸಿಗಲ್ಲ. ನೋಡ್ತೀನಿ, ಟ್ರೆಂಡ್ಸ್ ಇದೆ ಇಲ್ಲೇ ಮುಂದೆ, ಟ್ರೆಂಡ್ಸಲ್ಲಿ ನೋಡ್ತೀನಿ. ಅಲ್ಲೂ ಚೆನ್ನಾಗಿರೋದು ಸಿಗಲಿಲ್ಲ ಅಂತಂದರೆ ಹಾಸನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವೀಕ್ ತಾನೇ ನಾಮಕರಣ ಮಾಡಿರೋದ್ರಿಂದ ಸೊ ಬರ್ಡೇ ಸ್ವಲ್ಪ ಸಿಂಪಲ್ಲಾಗಿ ಮಾಡೋಣ ಅಂತ, ಹಂಗೆ ಡಿನ್ನರಿಗೆಲ್ಲ ಇನ್ವೈಟ್ ಮಾಡಿಬಿಟ್ಟು ಕ್ಲೋಸ್ ರಿಲೇಟಿವ್ಸ್ ಕೇಕ್ ಕಟ್ ಮಾಡಿಸೋಣ ಅಂತ ಅಷ್ಟೇ ಪ್ಲ್ಯಾನ್ ಇರೋದು. ನಾಮಕರಣ ಫುಲ್ ಗ್ರ್ಯಾಂಡ್ ಆಯ್ತಲ್ಲ ಮೇಡಮ್ದವ್ರದ್ದು, ಅದಕ್ಕೆ ಇಲ್ಲೇ ಟ್ರೆಂಡ್ಸ್ ಇದೆ. ಫಸ್ಟು ಕೇಕ್ ಆರ್ಡರ್ ಕೊಟ್ಬಿಟ್ಟು ಬರ್ತೀವಿ. ನೋಡ್ತೀನಿ ಟ್ರೆಂಡ್ಸಲ್ಲಿ ಅಲ್ಲಿ ಕಿಡ್ಸ್ ಕಲೆಕ್ಷನ್ಸ್ ಜಾಸ್ತಿ ಇಟ್ಟಿರೋದು ಯಾವತ್ತೂ ನೋಡಿಲ್ಲ ಕರೆಕ್ಟಾಗಿ. ನೋಡ್ತೀನಿ, ಕಲೆಕ್ಷನ್ಸ್ ಇದ್ದರೆ ಚೆನ್ನಾಗಿ ಅನಿಸಿದ್ರೆ ತೊಗೊಳೋದು, ಇಲ್ಲ ಅಂದರೆ ಹಾಸನ್. ಇವಾಗ ಟೈಮ್ 6:45 ಎಕ್ಸಾಕ್ಟು. 6:45ಗೆ ಇಷ್ಟೊಂದು ಕತ್ಲೆ ಆಗಿದೆ. ಇನ್ನೇನು ಕೆಲಸ ಏನಂತದಿಲ್ವಲ್ಲ. ಸೊ ಹಾಸನ್ಗೆ ಹೋಗ್ಬಿಟ್ಟು ಹಾಸನ ಒಂದು 45 ಮಿನಿಟ್ಸ್ ಟ್ರಾವೆಲ್ ಚನ್ನಪಟ್ಟಣದಿಂದ. ಹಾಸನಲ್ಲಿ ಹೋಗಿ ಮ್ಯಾಕ್ಸ್ ಇರುತ್ತೆ, ಬೇರೆ ಶೋರೂಮ್ಸ್ ಎಲ್ಲ ಇರುತ್ತಲ್ಲ, ಸೊ ನೋಡೋಣ ಅಲ್ಲಿ ಅಂತ ಪ್ಲ್ಯಾನ್ ಇದೆ. ಪುಟಾಣಿಗೆ ನಿದ್ದೆ ಬರ್ತಾ ಇದೆ, ನಾಳೆ ಬರ್ಡೇ ಅದಕ್ಕೆ. ಫಸ್ಟೇ ಆರ್ಡರ್ ಮಾಡಬೇಕಿತ್ತು, ನಾನು ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಒಂದು ವೈಟ್ ಫ್ರಾಕ್ ಹಾಕೋಣ ಅಂತ ಅಂದ್ಕೊಂಡೆ. ನೋಡೋಣ ಇವಾಗ ಯಾವ ಸಿಕ್ಕುತ್ತೆ ಅದಕ್ಕೆ ಕಾಂಪ್ರಮೈಸ್ ಆಗಬೇಕು. ಎಲ್ಲ ಧೂಳಾಗಿ ಹೋಗ್ಬಿಟ್ಟಿದೆ ಇಲ್ಲಿ ಫ್ರಂಟ್ ಗ್ಲಾಸ್ ಎಲ್ಲ. ಕೇಕ್ ಆರ್ಡರ್ ಕೊಟ್ಟು ಬಂದ್ವಿ. ಇವಾಗ ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೀನಿ. ಇವಾಗಿಲ್ಲೇ ನೋಡ್ತೀನಿ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನನಗಿರೋ ಸಿಕ್ಕಿದ್ರೆ ಸಾಕು, ಇಲ್ಲೇ ಹಾಸನ್ಗೆ ಹೋಗೋ ತಪ್ಪುತ್ತೆ. ಬನ್ನಿ ನೋಡೋಣ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ನಾನು ಇದೇ ಥರ ವೈಟಲ್ಲಿ ನೋಡ್ಬೇಕಾ, ಎಂಬ್ರಾಯ್ಡ್ರಿ ಇರೋ ಥರ ಅಂತ ಅಂದ್ಕೊಂಡೆ. ಇದೇ ಥರ ದೊಡ್ಡ ಸೈಜ್ ಆಗುತ್ತೆ ಅನ್ಸುತ್ತೆ. ಟ್ರೆಂಡ್ಸಲ್ಲಿ ಪಾಪುಗೆ ಸಿಗಲಿಲ್ಲ ಬಟ್ಟೆ. ಅಂದರೆ 2 year ಪ್ಲಸ್ಗೆ ಒಂದು ಫ್ರಾಕ್ ಇತ್ತು ಚೆನ್ನಾಗಿರೋದು, ಅದು ನನ್ನ ಮಗಳ ಸೈಜಿಗೆ ಇರಲಿಲ್ಲ 1 yearಗೆ. ಸೊ ಅದಕ್ಕೆ ಲೋಕಲ್ ಶಾಪ್ಸ್ಗಳಲ್ಲೆಲ್ಲ ಚೆನ್ನಾಗಿರಲ್ಲ ಅಂತ ಗೊತ್ತು. ಸೊ ಅದಕ್ಕೆ ಹಾಸನ್ಗೆ ಹೋಗ್ತಾ ಇದ್ದೀವಿ ಇವಾಗ. ಹಾಸನಲ್ಲಿ ತುಂಬ ಕಿಡ್ಸ್ ಶಾಪ್ಸ್ಗಳಿದೆ, ಕಲೆಕ್ಷನ್ಸ್ ಇರುತ್ತೆ ಅನಿಸುತ್ತೆ ಚೆನ್ನಾಗಿರೋದು. ಆಮೇಲೆ ಫಸ್ಟ್ ಕ್ರೈ ಇದೆ, ಮ್ಯಾಕ್ಸ್ ಇದೆ, ನೋಡೋಣ ಅಲ್ಲಿ ಚೆಕ್ ಮಾಡ್ತೀನಿ. ಅಂದ್ಕೊಂಡಿರೋ ಥರ ಕಲರ್ ಸಿಕ್ಕಿದ್ರೆ ಸಾಕು. ಅದು ಚನ್ನರಾಯಪಟ್ಟಣದಿಂದ ಹಾಸನ ಹೋಗೋಕ್ಕೆ ಏನೂ ಸುಸ್ತಾಗಲ್ಲ ನೋಡಿ. ಆರಾಮಾಗಿ ಹೋಗ್ಬಿಡೋದು, ಕಣ್ಣು ಮುಚ್ಕೊಂಡು ಬರೋದೇ ಗೊತ್ತಾಗಲ್ಲ, ಅಷ್ಟು ಸಾಕಾಗಿದೆ ನೋಡಿ. ಡೈರೆಕ್ಟಾಗಿ ಫಸ್ಟ್ ಕೈಗೆ ಹೋಗ್ಬಿಟ್ವಿ, ಎಲ್ಲೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಅಂದ್ಕೊಂಡಂಗೆ ವೈಟ್ ಕಲರ್ ಫ್ರಾಕ್ ಸಿಕ್ತು. 1500 ಚೇಂಜ್ ಏನೋ ಆಯಿತು MRP. ಡಿಸ್ಕೌಂಟ್ ಏನೂ ಸಿಗಲಿಲ್ಲ. ಫಸ್ಟೇ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿದ್ರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗ್ತಿತ್ತು 20-30% ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ ಅರ್ಜೆಂಟ್ ಇದ್ದಾಗ. ದಿಸ್ ಈಸ್ ಬರ್ಡೇ ಮಾರ್ನಿಂಗ್. ಬರ್ಡೇಗಳು ನೋಡಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಕಾರ್ ಪೂಜೆ ಮಾಡಿಸ್ಕೊಂಬಂದ್ಲು. ಇನ್ನು ಡೆಕೋರೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಸಿಂಪಲ್ ಡೆಕೋರೇಷನ್ ಬೇಕಿತ್ತು, ಯಾಕಂದರೆ ನಾಮಕರಣ 1 week ಮುಂಚೆ ತಾನೇ ಆಗಿತ್ತಲ್ಲ. ಸೊ ಜಾಸ್ತಿ ಜನನೂ ಇನ್ವೈಟ್ ಮಾಡ್ತಾ ಇರಲಿಲ್ಲ, ಕ್ಲೋಸ್ ಹತ್ರದವ್ರನ್ನ ಮಾತ್ರ ಅಲ್ವಾ. ಸೊ ಒಂದು ಕೇಕ್ ಕಟ್ಗೆ ಒಂದು ನೀಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಇವರು ಬಂದು ಪಾಪು ವೆಲ್ಕಮ್ ಮಾಡಬೇಕಾದ್ರೆ ಇವರೇ ನಮಗೆ ಬಲೂನ್ ಡೆಕೋರೇಷನ್ ಮಾಡ್ಕೊಟ್ಟಿದ್ರು, ನನ್ನ ಸಿಸ್ಟರ್ ಫ್ರೆಂಡೇನೆ. ನಿಮ್ಗೇನಾದರೂ ಕಾಂಟ್ಯಾಕ್ಟ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಎನಿವೇಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಪೇಜ್ದು ಡೀಟೇಲ್ಸ್ ಹಾಕಿರ್ತೀನಿ. ನಿಮ್ಗೆ ಆಫರ್ಡಬಲ್ ಪ್ರೈಸಲ್ಲಿ ಈ ಥರ ಬರ್ಡೇ ಫಂಕ್ಷನ್ಗೆಲ್ಲ ಡೆಕೋರೇಷನ್ ಮಾಡಿಕೊಡ್ತಾರೆ. ಅಮ್ಮ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿದ್ರು. ಸಂಜೆ ನಾನು ನನ್ನ ತಂಗಿ ಸೇರಿಕೊಂಡು ಬಿರಿಯಾನಿ ಮತ್ತು ಚಾಪ್ಸ್ ಪ್ರಿಪೇರ್ ಮಾಡ್ತಾ ಇದ್ವಿ. ಇವಾಗ ಬಿರಿಯಾನಿ ಚೆನ್ನಾಗಿ ಬಂದರೆ ಇವಳು ಮಾಡಿರೋದು ಅಂತ ಹೇಳ್ಕೊತಾಳೆ, ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಮಾಡಿರೋದು ಅಂತ ಹೇಳ್ತಾಳೆ. ಆಕ್ಚುಲಿ ನಾನೇ ಮಾಡಿರೋದು. ನಾನು ಹಿಂಗೋ ಮಾಡ್ತಾ ಇದ್ದೆ, ಬಂದು ಎಲ್ಲನೂ ಹಾಳು ಮಾಡಿದ್ಲು ಅಂತ ಅಂತಾಳೆ. ಪಾಪು ವೆಲ್ಕಮ್ಗೆ ಅಂದರೆ ಯಾವಾಗ ಹಾಸ್ಪಿಟಲಿಂದ ಮನೆ ಕರ್ಕೊಂಬರ್ಬೇಕಾದ್ರೆ ಬಲೂನ್ ಡೆಕೋರೇಷನ್ ಮಾಡಿಸಿದ್ದೆ, ಅದು ಇವರೇ ಮಾಡಿಕೊಟ್ಟಿದ್ರು. ಚೆನ್ನಾಗಿ ಮಾಡಿಕೊಟ್ಟಿದ್ರು ರೇಂಜಲ್ಲಿ. ನಾನು ಅದ್ರದ್ದು ಫೋಟೋಸ್ ಹಾಕ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬರ್ಡೇಗೆ ಬಲೂನ್ ಡೆಕೋರೇಷನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಟ್ ವೆಲ್ಕಮ್ಗೂ ಬಲೂನ್ ಡೆಕೋರೇಷನ್ ಮಾಡಿಸಿದ್ದೀನಿ. ಆಮೇಲೆ ನಾಮಕರಣದಲ್ಲೆಲ್ಲ ಒರಿಜಿನಲ್ ಫ್ಲವರ್ಸ್ ಡೆಕೋರೇಷನ್ ಇತ್ತು. ಇವಾಗಲೂ ಫ್ಲವರ್ಸ್ ಡೆಕೋರೇಷನ್ ಬೇಡ ಅಂತಲೇ ಅನಿಸ್ತಿತ್ತು. ಆದರೆ ಏನಾಯ್ತು ಅಂದರೆ ನಾನು ಬಲೂನ್ ಡೆಕೋರೇಷನ್ನೇ ಕೇಳಿತ್ತು. ಅಂದರೆ ಇದೇ ಥೀಮಲ್ಲಿ ಫ್ಲವರ್ಸ್ ಇರೋ ಪ್ಲೇಸಲ್ಲಿ ಬಲೂನ್ ಹಾಕಕ್ಕೆ ಕೇಳಿದ್ದೆ.
ಹೇಳಿದ್ದೆ. ಬಟ್ ಅವರು ಅವೈಲೇಬಲ್ ಇರಲಿಲ್ಲ ಈವ್ನಿಂಗ್, ಅವ್ರಿಗೆ ಬೇರೆ ಇವೆಂಟ್ ಇತ್ತಂತೆ. ಸೊ ಅದಕ್ಕೆ ಬೆಳಗ್ಗೆನೆ ಮಾಡ್ಕೊಟ್ಟು ಹೋಗ್ತೀನಿ, ಫ್ಲವರ್ಸ್ ಆದ್ರೆ ಇರುತ್ತೆ, ಸಂಜೆ ಬಂದು ಲೈಟ್ ಹಾಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಕಾಂಪ್ರಮೈಸ್ ಆದ್ವಿ. ಮನೆ ಒಳಗಡೆನೆ ಡೆಕೋರೇಷನ್ ಮಾಡ್ಸೋಣ ಅಂತ ಅನ್ಕೊಂಡೆ, ಬಟ್ ಸ್ಪೇಸ್ ಸಾಲಲ್ಲ, ಓಡಾಡಕ್ಕೆಲ್ಲ ಕಂಜೆಸ್ಟ್ ಆಗುತ್ತೆ, ಊಟ ಬಡ್ಸೋದಕ್ಕೆ, ಅಡುಗೆ ಮಾಡೋದಕ್ಕೆ. ಅದ್ರಲ್ಲೂ ಅವ್ರು ಬೆಳಗ್ಗೆನೆ ಬಂದು ಹಾಕೋಗ್ಬಿಟ್ರೆ ಮತ್ತೆ ಹಿಂಸೆ ಆಗುತ್ತೆ ನಮಗೆ, ಬೆಳಗ್ಗೆಯಿಂದ ಸಂಜೆ ತನಕ ಮೇಂಟೈನ್ ಮಾಡೋದು ಅದು ಅಂತ. ಸೊ ಅದಕ್ಕೆ ಟೆರೆಸ್ ಮೇಲೆ ಹಾಕಿದ್ರೇನೆ ಬೆಟರ್ ಅಂತ ಟೆರೆಸ್ ಮೇಲೆ ಹಾಕಿಸ್ಬಿಟ್ವಿ. ಓಕೆ, ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಇಷ್ಟ ಆಯಿತು. ಬಟ್ ಏನಾಯ್ತು ಅಂದರೆ ಅವ್ರು 2 ಫೋಕಸ್ ಲೈಟ್ ತಂದಿದ್ರು, ಅದು ಡೆಕೋರೇಷನ್ ಕೆಳಗಡೆ ಇಟ್ಟಿದ್ರು, ಡೆಕೋರೇಷನ್ ಹೈಲೈಟ್ ಆಗಿ ಕಾಣಿಸ್ಲಿ ಅಂತ. ಬಟ್ ಏನಾಯ್ತು ಅಂದರೆ ಟೆರೆಸ್ ಮೇಲೆ ಇನ್ಯಾವುದು ಲೈಟ್ಸ್ ಇರಲಿಲ್ಲ ನಮಗೆ. ಅವ್ರಿದ್ದಾಗ ನಮ್ಗೆ ಇದು ಫ್ಲಾಶೇ ಆಗಲಿಲ್ಲ. ಆಮೇಲೆ ಹೇಳೋಣ ಅನ್ನೋಷ್ಟ್ರಲ್ಲಿ ಅವ್ರು ಹೋಗ್ಬಿಟ್ಟಿದ್ರು. ಸೊ ಹೆಂಗೋ ಅಡ್ಜಸ್ಟ್ ಆಯಿತು, ಇನ್ನೊಂದು ಫೋಕಸ್ ಲೈಟ್ ಸಿಕ್ತು, ಕರೆಕ್ಟ್ ಆಯಿತು. ಈ ಡೆಕೋರೇಷನ್ಗೆ ಎಷ್ಟು ಕಾಸ್ಟ್ ಆಯ್ತು ಅಂತ ವಿಡಿಯೋ ಎಂಡೆಲ್ಲ ಹೇಳ್ತೀನಿ, ಯಾಕಂದ್ರೆ ಜಸ್ಟ್ ಇನ್ಫಾರ್ಮೇಟಿವ್ ಪರ್ಪಸ್ಗೆ. ನಿಮ್ಗೆ ಯಾರಿಗಾದ್ರೂ ಈ ತರ ಡೆಕೋರೇಷನ್ ಮಾಡಿಸ್ಕೋಬೇಕು ಅನ್ಸಿದ್ರೆ ಒಂದು ಐಡಿಯಾ ಇರುತ್ತೆ ಎಷ್ಟು ಪ್ರೈಸ್ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನನಗೂ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗ ಏನೋ ಒಂದು ಮಾಡಿಸ್ಕೋಬೇಕಂತ ಇರುತ್ತೆ, ಅವ್ರೇನೋ ಒಂದು ಕಾಸ್ಟ್ ಹೇಳ್ತಾರೆ, ನಮ್ಗೆ ಎಷ್ಟು ಕೇಳ್ಬೇಕಂತ ಗೊತ್ತಿಲ್ಲದೆ ಬಿಟ್ಬಿಡ್ತೀವಿ. ಸೊ ನಿಮಗೆ ಇದು ಪ್ರೈಸ್ ಗೊತ್ತಿದ್ರೆ ನೀವು ಕೇಳೋದಕ್ಕೆ ಸರಿ ಆಗುತ್ತೆ, ಬಾರ್ಗೇನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹ್ಯಾಪಿ ಬರ್ಡೇ ಟು ಯು. ಅದೆಲ್ಲ ಹುಷಾರಿದೆಯಲ್ಲ. ಹಂಗೆಲ್ಲ ಮಾಡಿದ್ರಮ್ಮ. ಕಿತಾಪತಿ ಆಗಿದೆ ಮುಖದಲ್ಲಿ ಏನಿಲ್ಲ ಅಲ್ವಾ? ಕಟ್ ಮಾಡಿ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಜ್ಞಾನ. ಪಾಪುಗೆ ಫಸ್ಟ್ ಟೈಮ್ ಕೇಕ್ ತಿನ್ಸಿತ್ತು, ಅವಳಿಗೆ ಟೇಸ್ಟ್ ಇಷ್ಟ ಆಯ್ತು ಅನ್ಸುತ್ತೆ. ಯಾರೇ ಬಂದು ಕೇಕ್ ತಿನ್ಸಿದ್ರು ಸುಮ್ಮನೆ ತಿನ್ಸ್ಕೊಂತಿದ್ಲು. ನಾಮಕರಣದಲ್ಲಂತೂ ಫುಲ್ ಕ್ರ್ಯಾಂಕಿ ಆಗೋದ್ಲು. ಯಾರೇ ಬಂದು ಏನೇ ಗಿಫ್ಟ್ ಕೊಟ್ಟರು ಬಂದ್ಬಿಟ್ಟು ಎತ್ಕೊಂಡ್ಬಿಡ್ತಾರೆ ಅಂತ ಫುಲ್ ಅಳ್ತಾ ಇದ್ಲು. ಇಲ್ಲಿ ಕೇಕ್ ಇದ್ದರಿಂದ ಕೇಕ್ ತಿನ್ಕೊಂಡು ಸುಮ್ಮನೆ ಇದ್ಲು. ನಾ ಅನ್ಕೊಂತಿದ್ದೆ ನಾಮಕರಣದಲ್ಲೂ ಕೇಕ್ ಇಟ್ಟಿದ್ರೆ ಸುಮ್ಮನೆ ಇರ್ತಿಲ್ಲೇನೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾಮಕರಣ ಡೀಟೇಲ್ಸ್ದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಾಡಬೇಕೋ ಬೇಡವೋ ಅಂತ ಕನ್ಫ್ಯೂಷನಲ್ಲೂ ಇದೀನಿ ಸ್ವಲ್ಪ, ಯಾಕಂದರೆ ವ್ಯೂಸ್ ಬರ್ತಾಯಿಲ್ಲ ಅಷ್ಟೊಂದು ವಿಡಿಯೋಗೆ. ಬಟ್ ನಾವು ಮಾಡಿರೋ ಥರ ನಾಮಕರಣ ಮಾಡಬೇಕು ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ. ನಾಮಕರಣ ಹೇಗಾಯಿತು ಅಂತ ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲ ನನ್ನ ಚಾನಲ್ಗೆ ಹೋದ್ರೂ ನಿಮಗೆ ನನ್ನ ವಿಡಿಯೋ ಸಿಕ್ಬಿಡುತ್ತೆ. ನಾನು ವಿಡಿಯೋ ಮಾಡ್ತಿರೋ ಪರ್ಪಸ್ ಏನಂದರೆ ಇರೋದನ್ನ ಇರೋ ಥರ ಹೇಳಬೇಕು ಅಂತ. ಇವಾಗ ತಿನ್ನೋದು ಬಟಾಣಿ, ಹೇಳೋದು ಬಿರಿಯಾನಿ ಅಂತ ಸಾಂಗ್ ಇದೆಯಲ್ಲ, ಇವಾಗ ಸೋಷಿಯಲ್ ಮೀಡಿಯಾ ಅಂದರೆ ಎಲ್ರಿಗೂ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಲೇ ವಿಡಿಯೋ ಮಾಡ್ತಾರೆ. ಬಟ್ ಇರೋದನ್ನ ಇರೋ ಥರ ಹೇಳಿದ್ರೆ ನಮ್ಮ ಲೈಫಿಗೆ ಕನೆಕ್ಟ್ ಆಗೋರು ತುಂಬ ಜನ ಇರ್ತಾರೆ ಅಂತ ಅಷ್ಟೇ. ಈ ಡೆಕೋರೇಷನ್ಗೆ ಎಷ್ಟು ಕೊಟ್ಟೆ ಅಂದರೆ 2500 rupees. ಆ್ಯಂಡ್ ಬೇಬಿ ವೆಲ್ಕಮ್ ಬಲೂ ಡೆಕೋರೇಷನ್ ಏನು ಹೇಳಿದೆ ಅದಕ್ಕೂ ಅಷ್ಟೇ 2500 rupees ಕೊಟ್ಟೆ. ನೀವೇನಾದರೂ ಚನ್ನರಾಯಪಟ್ಟಣ ಸರೌಂಡಿಂಗ್ಸಲ್ಲಿ ಇದ್ದರೆ ನೀವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು, ಅವರೇ ಬಂದು ಮಾಡಿಕೊಡ್ತಾರೆ.